ಅರಫಾ ಕ್ರಿಕೆಟರ್ಸ್ ಕ್ರೀಡಾ ಸಂಘ ಕಡಂಗ ಇದರ 25ನೇ ವರ್ಷದ ಬೆಳ್ಳಿ ಮಹೋತ್ಸವದ ಪ್ರಯುಕ್ತ ಸೂಪರ್ 7 ನ್ಯಾನೋ ಹೊನಲು ಬೆಳಕಿನ ಕ್ರಿಕೆಟ್ ಪಂದ್ಯಾಟ ಕಡಂಗ ವಿಜಯ ಪ್ರೌಢಶಾಲಾ ಮೈದಾನದಲ್ಲಿ ಆಯೋಜನೆಗೊಂಡಿತ್ತು. ಪಂದ್ಯಾಟದಲ್ಲಿ ಕೆವೈಸಿಸಿ ಕಡಂಗ ತಂಡ ಡ್ರೀಮ್ಸ್ 11 ನೆಲ್ಲಿಹುದಿಕೇರಿ ತಂಡವನ್ನು ಸೋಲಿಸಿ ಚಾಂಪಿಯನ್ ಪಟ್ಟ ಅಲಂಕರಿಸಿದರೆ, ಡ್ರೀಮ್ಸ್ 11 ನೆಲ್ಲಿಹುದಿಕೇರಿ ತಂಡ ರನ್ನರ್ಸ್ ಪ್ರಶಸ್ತಿಗೆ ತೃಪ್ತಿಪಟ್ಟುಕೊಂಡಿತ್ತು. ಒಟ್ಟು ಕೊಡಗಿನ ಬಲಿಷ್ಠ 39 ತಂಡಗಳು ಪಾಲ್ಗೊಂಡಿದ್ದವು. ಚಾಂಪಿಯನ್ ಕೆವೈಸಿಸಿ ಕಡಂಗ ತಂಡಕ್ಕೆ 25,000 ನಗದು ಹಾಗೂ ಆಕರ್ಷಕ ಟ್ರೋಫಿ, ರನ್ನರ್ಸ್ ಡ್ರೀಮ್ 11 ತಂಡಕ್ಕೆ 12,500 ನಗದು ಹಾಗೂ ಆಕರ್ಷಕ ಟ್ರೋಫಿಯನ್ನು ನೀಡಲಾಯಿತು. ಕೊಡಗು ಚಾನಲ್ ನ್ಯೂಸ್, ನೌಫಲ್, ಕಡಂಗ. ಪ್ರತಿಯೊಬ್ಬರಲ್ಲೂ ಸಹ ಕ್ರೀಡಾ ಮನೋಭಾವ ಒಂದರಲ್ಲಿ ನಾವೆಲ್ಲ ಒಂದೇ ಅಂತ ಹೇಳ್ತಕ್ಕಂತಹ ಮನೋಭಾವ ಬೆಳೆಯುತ್ತೆ. ಆಮೇಲೆ ನಮ್ಮ ಶಾರೀರಿಕ ಬೆಳವಣಿಗೆಯನ್ನು ಬೆಳೆಸ್ಕೊಳ್ಬೋದು, ಮಾನಸಿಕ ಬೆಳವಣಿಗೆಯನ್ನು ಸಹ ಬೆಳೆಸ್ಕೊಳ್ಬೋದು. ಮತ್ತು ನಮ್ಮಲ್ಲಿ ಅನ್ಯೋನ್ಯತೆ, ಪ್ರೀತಿ, ವಾತ್ಸಲ್ಯ, ಸ್ನೇಹ ಇವುಗಳನ್ನು ಸಂಪಾದಿಸಬೇಕು ಅಂತಂದರೆ, ನಾವೆಲ್ಲ ಒಂದೇ ಅಂತ ಹೇಳ್ತಕ್ಕಂತಹ ಒಂದು ಅಭಿಪ್ರಾಯ ಮೂಡಬೇಕು ಅಂತಂದರೆ ಇಂತಹ ಕ್ರೀಡಾಕೂಟದ ಆಯೋಜನೆಯಿಂದಲೇ ಸಾಧ್ಯತೆ. ಅದನ್ನು ಇಂದಿನ ಈ ಸಂಸ್ಥೆಯವರು ನಡೆಸ್ಕೊಂಡು ಬರ್ತಾ ಇದ್ದಾರೆ. ತುಂಬ ಸಂತೋಷ. ಇದು ಮುಂದುವರಿಯಲಿ. ಹೀಗೆ ಎಲ್ಲ ಕ್ರೀಡಾಭಿಮಾನಿಗಳು ಈ ಒಂದು ಚಿಕ್ಕ ಒಂದು ನಮ್ಮ ಈ ಶಾಲೆಯ ಒಂದು ಮೈದಾನದಿಂದ ಬೆಳೆದು ಮುಂದೆ ರಾಷ್ಟ್ರ, ಅಂತಾರಾಷ್ಟ್ರ ಮಟ್ಟದಲ್ಲಿ ಬೆಳಗುವಂತಾಗಲಿ ಅಂತ ಹಾರೈಸುತ್ತಾ ನನ್ನ ಎಲ್ಲ ಈ ಅರಫಾ ಸಂಘದ ವತಿಯಿಂದ 25ನೇ ವರ್ಷದ ಈ ಕ್ರಿಕೆಟ್ ಟೂರ್ನಮೆಂಟ್ ಅನ್ನ 25 ವರ್ಷ ತುಂಬಿದ ವರ್ಷದಂದು ಈ ಆಟವನ್ನು ಆಯೋಜಿಸಲಾಗಿದೆ. ಅವರಿಗೆ, ಅವರ ಇಡೀ ಆಡಳಿತ ಮಂಡಳಿಯವರಿಗೆ ಆರ್ಥಿಕ ಶುಭಾಶಯವನ್ನು ಕೋರುತ್ತಾ ಅವರಿಗೆ ಈ ಹೊಸ ವರ್ಷದ ಶುಭಾಶಯಗಳು. ಅರಫಾ ಕ್ರೀಡಾ ಸಂಘ, ಈ ಸಂಘದ ಅಧ್ಯಕ್ಷರುಗಳಾದ ಶ್ರೀ ಅಬ್ದುಲ್ ರಹಮಾನ್ ಹಾಗೂ ಸರ್ವ ಸದಸ್ಯರು, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು, ಹಿರಿಯ ಶಿಕ್ಷಕಿಯರು, ಊರಿನ ಎಲ್ಲ ಕ್ರೀಡಾಭಿಮಾನಿಗಳು, ಅರಫಾ ಸಂಘದ ಅಭಿಮಾನಿಗಳು, ಸಂಘದ 25ನೇ ಆಚರಣೆಯ ದಿನದಂದು ಗ್ರಾಮದಲ್ಲಿರುವ ಶಿಕ್ಷಕರನ್ನು ಕರೆಸಿ ಶಿಕ್ಷಕರಿಗೆ ಸನ್ಮಾನ ಎಂಬ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿರುವುದು ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿರುವ ನಮಗೆ ನೀವು ನೀಡಿದಿರುವಂತಹ ಅತಿ ದೊಡ್ಡ ಗೌರವವಾಗಿದೆ. ಇದಕ್ಕಾಗಿ ನಾನು ಎಲ್ಲ ಶಿಕ್ಷಕ ವೃಂದದವರ ಪರವಾಗಿ ಅರಫಾ ಸಂಘಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ.